ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಖಾರದ ಕಡಲೆ ಬೀಜ ಮಾಡೋದು ತೋರಿಸ್ತೀನಿ ಹೇಗೆ ಅಂತ. ಮೊದಲಿಗೆ ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ. ಈಗ ಇದು ಬಾಣಲಿಯಲ್ಲಿ ಹುರ್ಕೊಳ್ಳೋಣ. ಇದಕ್ಕೆ ಸ್ಟೀಲ್ ಬಾಣಲಿ ಆದರೆ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಕಬ್ಬಿಣದ ಬಾಣಲಿ ಇಟ್ಕೊಂಡು ಅದರಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ, ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು, ಮತ್ತು ಬ್ಲ್ಯಾಕ್ ಸಾಲ್ಟು ಅರ್ಧ ಸ್ಪೂನ್, ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಹಿಂಗು ಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟೇ. ಇವಾಗ ಇದನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಮೊದಲಿಗೆ ಒಂದು ಸ್ಮಾಲ್ ಬೌಲಲ್ಲಿ 1-2 ಸ್ಪೂನು ನೀರು ಹಾಕ್ಕೊಂಬಿಡೋಣ. ಈಗ ಇಲ್ಲಿ ತೋರಿಸಿದ್ನಲ್ಲ, ಇದೆಲ್ಲ ಒಂದು ಇದೇ ಬೌಲ್ಗೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೊಂಬಿಡ್ಬೇಕು ಇದಕ್ಕೆ ಖಾರ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಬಿಡ್ಬೇಕು. ಇವಾಗ ಇದು ಆರಿದೆ ಫ್ರೆಂಡ್ಸ್, ಎಲ್ಲ ಆರಿದೆ. ಈಗ ಈ ಖಾರ ಕಲಿಸ್ಕೊಂಡ್ವಲ್ಲ, ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಬನ್ನಿ. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2-3 ಮಿನಿಟ್ಸು ಹಾಗೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಇದು ಆಮೇಲೆ ಇನ್ನೊಂದು ಸ್ವಲ್ಪ ಮತ್ತೆ ಇನ್ನೊಂದು ಸಲ ಉರಿಬೇಕಾಗುತ್ತೆ. ಇವಾಗ ಇದೊಂದು ಸ್ವಲ್ಪ ಇದಕ್ಕೆ ನೋಡಿ ಫ್ರೆಂಡ್ಸ್, ಇದೀಗ ಆರಿದೆ. ನಾವು ಖಾರ ಹಾಕಿದ್ವಲ್ಲ, ಎಲ್ಲ ಒದ್ದೆ ಆಗಿರುತ್ತಲ್ಲ, ಒಂದು ಸ್ವಲ್ಪ ಮೆತ್ತಗಾಗಿರುತ್ತೆ. ಇವಾಗ ಸಿಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗೆಲ್ಲ ಗರಿ ಗರಿ ಅಂತ ಆಗಿದೆ ಫ್ರೆಂಡ್. ಬನ್ನಿ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಈ ಥರ ಮಕ್ಕಳಿಗೆ ಮಾಡಿಕೊಡ್ತಾಯಿರಿ ಫ್ರೆಂಡ್ಸ್. ನೋಡಿ, ಈ ಥರ ಆಗಿದೆ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಕ್ಳಿಗೂ ತುಂಬ ಒಳ್ಳೆಯದಿದು ಕಡಲೆ ಬೀಜ. ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಒಳ್ಳೆಯದು. ಈ ಥರ ಅವಾಗವಾಗ ಮಾಡಿಕೊಡ್ತಾಯಿರಿ. ಇದನ್ನು ಜಾಸ್ತಿನೇ 1 kg ಮಾಡಿಟ್ಕೊಂಡು ಡಬ್ಬದಲ್ಲಿ ಇಟ್ಕೊಂಡು ಮಕ್ಳಿಗೆ ಬೇಕಾದಾಗ ಕೊಡ್ಬೋದು ಫ್ರೆಂಡ್ಸ್. ಇದು ನಾನು ಮೊನ್ನೆನೇ ಒಂದು ಅರ್ಧ kg ಮಾಡಿ ಎತ್ತಿಟ್ಟಿದ್ದೆ. ಇವಾಗ ವೀಡಿಯೋಗೋಸ್ಕರ ಒಂದು ಸ್ವಲ್ಪ ಮಾಡಿದೆ ಅಷ್ಟೇ ಫ್ರೆಂಡ್. ಓಕೆ, ಥ್ಯಾಂಕ್ ಯು.